ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ನನ್ನ ಇತಿಹಾಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಬಟನ್ನ ಒತ್ತಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕದ ಲೋಕಸೇವಾ ಆಯೋಗ ಅಂತ ರಚಿಸಿರುವಂಥ KAS ಎಕ್ಸಾಮ್ ಬಗ್ಗೆ ನಾವು ಒಂದಿಷ್ಟು ಮಾಹಿತಿ ಹಂಚ್ಕೊಳ್ಳೋಣ. ಮೊದಲಿಗೆ ನಮ್ಮ ಕರ್ನಾಟಕ KAS ಎಕ್ಸಾಮ್ ಎಕ್ಸಾಮ್ ಕೋರ್ಟಲ್ಲಿ ಕೇಸ್ ಆಗಿತ್ತು. ಅದು ಇವಾಗ ಎಕ್ಸಾಮ್ ಮಾಡಿ ಅಂತ ಹೇಳಿ ಸುಮಾರು ಜನ ಅಭ್ಯರ್ಥಿಗಳು ಕೇಸ್ ಹಾಕಿದ್ದರಿಂದ ಅದು ಎಕ್ಸಾಮ್ ಮಾಡಿ ಅಂತ ಎಕ್ಸಾಮ್ ಆರ್ಡರ್ ಕೊಟ್ಟಿದೆ. ಅದು ಎಕ್ಸಾಮ್ ಮಾಡೋಕ್ಕೋಸ್ಕರ ಒಂದಿಷ್ಟು ಪಾಲಿಸಿನ ಪಾಲಿಸಬೇಕು. ಅದಕ್ಕಾಗಿ ಅವರು ಒಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ಅದೇನಪ್ಪ ಅಂತಂದರೆ, ಪರೀಕ್ಷಾ ಕೇಂದ್ರಕ್ಕೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಹಾಜರಾಗುವ ಸಮಯ, ಒಂದು ಟೈಮನ್ನು ಫಿಕ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ನಂತರ ವಸ್ತ್ರ ಸಮೇತ ಡ್ರೆಸ್ ಕೋಡ್ ಫಿಕ್ಸ್ ಮಾಡಿದ್ದಾರೆ. ನಂತರ ಅಭ್ಯರ್ಥಿಗಳು ಕಡ್ಡಾಯವಾಗಿ ತರಬೇಕಾದ ದಾಖಲಾತಿಗಳ ಬಗ್ಗೆ ವಿವರಣೆ ಮಾಡಿದ್ದಾರೆ. ಅದೇನಿರ್ತದೆ ಅಂತ ಸ್ವಲ್ಪ ನೋಡ್ಕೊಂಡು ಬರೋದ ಬನ್ನಿ. ಮೊದಲಿಗೆ ಅಭ್ಯರ್ಥಿಗಳು ಪರೀಕ್ಷೆ ಆರಂಭವಾಗೋದಕ್ಕಿಂತ 2 ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ಬಳಿ ಕಡ್ಡಾಯವಾಗಿ ಹಾಜರಿರಬೇಕು. 2 ಗಂಟೆ ಮುಂಚಿತವಾಗಿ ಹೋಗಬೇಕು. ಬೆಳಗ್ಗೆ ಪರೀಕ್ಷೆ ಅಧಿವೇಶನ 8 ಗಂಟೆಗೆ ಒಳಗೆ ಬರಬೇಕು. ಮಧ್ಯಾಹ್ನ 12 ಗಂಟೆ ಒಳಗೆ ಹಾಜರಿರಬೇಕು ಫ್ರೆಂಡ್ಸ್. ನೆಕ್ಸ್ಟ್ ನಂತರ ಫ್ರೆಂಡ್ಸ್, ಬೆಳಗಿನ ಅಧಿವೇಶನಕ್ಕೆ 9:15 ನಂತರ, ಮಧ್ಯಾಹ್ನ ಅಧಿವೇಶನಕ್ಕೆ 1:15 ನಂತರ ಅಭ್ಯರ್ಥಿಗಳಿಗೆ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ನೀಡಲಾಗುವುದಿಲ್ಲ. ನೆಕ್ಸ್ಟ್, ಗುರುತು ಪತ್ರಿಕೆ ಸಾಧ್ಯವಾದ ರೀತಿಯಲ್ಲಿ ವಸ್ತ್ರ ಧರಿಸಿ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರದಲ್ಲಿ ಫ್ರೀಸಿಂಗ್ ನಡೆಯುವ ಸಿಬ್ಬಂದಿಯೊಂದಿಗೆ ಪರೀಕ್ಷಾ ಕೊಠಡಿಯ ವೀಕ್ಷಕರೊಂದಿಗೆ ಸಹಕರಿಸಿ ತಪಾಸಣೆ ಒಳಗಾಗುವುದು ಕಡ್ಡಾಯವಾಗಿರುತ್ತದೆ. ನೆಕ್ಸ್ಟ್, ಪರೀಕ್ಷೆಗೆ ಹಾಜರಾಗುವ ಎಲ್ಲ ಅಭ್ಯರ್ಥಿಗಳು ಆಯೋಗ ನಡೆಸುವ ಹ್ಯಾಂಡ್ ಮೆಟಲ್ ಡಿಟೆಕ್ಟರ್ ತಪಾಸಣೆಗೆ ಒಳಗಾಗುವುದು ಕಡ್ಡಾಯವಾಗಿರುತ್ತದೆ. ನೆಕ್ಸ್ಟ್ ಫ್ರೆಂಡ್ಸ್, ಮೆಟಲ್ ವಾಟರ್ ಬಾಟ್ಲು, ನಾನ್ ಟ್ರಾನ್ಸ್ಪರೆಂಟ್ ವಾಟರ್ ಬಾಟ್ಲುಗಳನ್ನು ಪರೀಕ್ಷಾ ಕೊಠಡಿಯೊಳಗೆ ತೆಗೆದುಕೊಂಡು ಹೋಗುವುದು ನಿಷೇಧಿಸಲಾಗಿದೆ. ನೆಕ್ಸ್ಟ್, ಅದು ಬಂದರೆ ಫ್ರೆಂಡ್ಸ್, ವಸ್ತ್ರ ಸಂಹಿತೆ ಅಂತಂದರೆ ಡ್ರೆಸ್ ಕೋಡು. ತೋಳಿನ ಶರ್ಟ್ ಹಾಕೋಬೇಕು ಫ್ರೆಂಡ್ಸ್. ವಿವಿಧ ರೀತಿಯ ವಿನ್ಯಾಸವುಳ್ಳ ವಸ್ತ್ರಗಳನ್ನು ಧರಿಸುವುದು ನಿಷೇಧಿಸಿದೆ ಮತ್ತು ಸರಳ ಉಡುಪು ಧರಿಸಿ ಪರೀಕ್ಷೆಗೆ ಹಾಜರಾಗುವುದು ಫ್ರೆಂಡ್ಸ್. ಯಾವುದೇ ರೀತಿಯ ಆಭರಣಗಳನ್ನು ಹಾಕುವಂಗಿಲ್ಲ. ಶೂ ಮತ್ತು ಸಾಕ್ಸ್ ಧರಿಸುವುದು ನಿಷೇಧಿಸಿದೆ ಮತ್ತು ಸರಳ ಚಪ್ಪಲಿ ಧರಿಸಿ ಹಾಜರಾಗುವುದು. ಅಭ್ಯರ್ಥಿಗಳು ಒಂದು ಡಾಕ್ಯುಮೆಂಟ್ ತಗೋಬೇಕು ಫ್ರೆಂಡ್ಸ್. ಅದೇನಂತಂದರೆ ಪರೀಕ್ಷಾ ಪ್ರವೇಶ ಪತ್ರ. ಫಸ್ಟ್, ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಮೂಲ ಗುರುತಿನ ಚೀಟಿ ಫ್ರೆಂಡ್ಸ್. ಅಂತಂದರೆ ಒರಿಜಿನಲ್ ಐಡೆಂಟಿಫಿಕೇಷನ್ ಕಾರ್ಡ್ ಯಾವುದೋ ಒಂದು ಇರಬೇಕು. ಅದಕ್ಕೆ ಪಾಸ್ಪೋರ್ಟು, ಪಾನ್ ಕಾರ್ಡು, ವೋಟರ್ ಐ ಡಿ, ಆಧಾರ್, UID, ಗೌರ್ಮೆಂಟ್ ಎಂಪ್ಲಾಯರ್ ಐ ಡಿ ಅದರಲ್ಲಿ ಆಯ್ತದೆ. ಡ್ರೈವಿಂಗ್ ಲೈಸೆನ್ಸು. ನೆಕ್ಸ್ಟ್, ಪಾಸ್ಪೋರ್ಟ್ ಸೈಜ್ ಸ್ಟ್ಯಾಂಪ್, 2 ಭಾವಚಿತ್ರಗಳು ಇಲ್ಲ ತಗೊಂಡು ಹೋಗ್ಬೇಕು. ನೆಕ್ಸ್ಟ್ ನಂತರ ಕಪ್ಪು ಬಾಲ್ ಪಾಯಿಂಟ್ ಪೆನ್ ಮಾತ್ರ ತಗೊಂಡು ಹೋಗ್ಬೇಕು. ಅದು ಬಿಟ್ಟು ಬೇರೆ ಪೆನ್ಗಳು ತಗೋವಂಗಿಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ನೀವು ಯಾರೇ ಇನ್ನೂ ನೋಟಿಫಿಕೇಷನ್ ಓದಿಲ್ಲ, ಅವ್ರು ಕ್ಲೀನಾಗಿ ವೀಕ್ಷಣೆ ಮಾಡ್ಕೊಳ್ಳಿ. ನಾಳೆಗೆ ಡಿಸೆಂಬರ್ 29 KAS ಎಕ್ಸಾಮ್ ಇರೋದ್ರಿಂದ ಎಲ್ಲರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಎಕ್ಸಾಮ್ ಬರೀರಿ. ಮುಂದೆ ಒಳ್ಳೆ ಉನ್ನತ KAS ಅಧಿಕಾರಿಯಾಗಿ ಬನ್ನಿ ಎಂದು ನಾನು ನಿಮ್ಮ ಮುಖಾಂತರ ಕೇಳಿಕೊಳ್ಳುತ್ತೇನೆ.